ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀನಿ ಅಂತ ದೇವ್ರ ಕಡೆ ಅದೇ ಬೇಡ್ಕೊತೀನಿ. ಸಾರಿ, ಭಾಳ ದಿನ ಆಯಿತು ಯಾವುದೂ ವಿಡಿಯೋ ಆಗಲಿ ರೆಸಿಪಿ ಆಗಲಿ ಹಾಕೋಕ್ಕಾಗ್ತಾ ಇಲ್ಲ. ಇದು ಶಿವರಾತ್ರಿ ಆದ ಬಳಿಕ ಅಮಾವಾಸ್ಯೆ ಐತಲ್ಲ, ಅಮಾವಾಸ್ಯೆ ದಿವಸದ ಬ್ಲಾಗ್ ಇದು. ರೆಸಿಪಿ ಬ್ಲಾಗ್ ಎಲ್ಲನ ಅನ್ಕೋಬೋದು. ಡೈಲಿ ರೂಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಮಹಾಶಿವರಾತ್ರಿ ಹಬ್ಬ ಯಾವ ಥರ ಆಚರಣೆ ಮಾಡಿದ್ರಿ? ನಮ್ಮ ಕಡೆ ಅಂತೂ ಮಹಾಶಿವರಾತ್ರಿ ದಿವಸ ಪೂರ್ತಿಯಾಗಿ ಉಪವಾಸ ಮಾಡ್ತೀವಿ. ಆಮೇಲೆ ಸಾಬುದಾನಿ ಒರೆದಕ್ಕಿ ಅಷ್ಟೇ ಮಾಡ್ತೀವಿ. ನೀವು ಯಾವ ರೀತಿ ಮಾಡ್ತೀರಂತ ನಕ್ಕಿ ಹೇಳಿ. ಅಮಾವಾಸ್ಯೆ ಆದಮೇಲೆ 2ನೇ ದಿವಸದ ಬ್ಲಾಗ್ ಇದು. ಮುಂಜಾನೆ ನಾಷ್ಟಕ್ಕಂತ ಅವಲಕ್ಕಿ ಮಾಡ್ಕೊಂಡಿದ್ನಿ. ಆಮೇಲೆ ನಮ್ಮ ಮನೆ ಹತ್ರನ ಸಿದ್ದೇಶ್ವರ ದೇವಸ್ಥಾನ ಐತಿ. ಮಹಾಶಿವರಾತ್ರಿ ಇದ್ದಾಗೂ ಹೋಗೋಕ್ಕಾಗಲಿಲ್ಲ ಅಂಥೇಳಿ ಈಗ ಅಮಾವಾಸ್ಯೆ ಇತ್ತಲ್ಲ, ಅದಕ್ಕೆ ಎಲ್ಲ ಮನೆಗೆ ಸ್ವಲ್ಪ ಪೂಜಾ ಪುರಸ್ಕಾರ, ಗಾಡಿ ತೊಳೆಯೋದು ಮಾಡೋದು ಎಲ್ಲ ಮುಗಿಸ್ಕೊಂಡು ಸಿದ್ದೇಶ್ವರ ಹೋಗಿದ್ವಿ. ಮಹಾಶಿವರಾತ್ರಿ ಇದ್ದಾಗಿಂದನ ಲೈಟಿಂಗ್ ಡೆಕೋರೇಷನ್ ಚಲೋತನ ಮಾಡಿದ್ರು ನೋಡಿ. ನೈಟ್ ವ್ಯೂ ಇದೆ, ಎಷ್ಟು ಚಲೋತಂಗ ಮಾಡ್ಯಾರ. ನಿಮಗೂ ಈ ಗುಡಿ ಬಗ್ಗೆ ಗೊತ್ತಿತ್ತಂದ್ರೆ ನಕ್ಕಿ ಕಮೆಂಟ್ ಮಾಡಿ ನನಗೆ ಹೇಳ್ರಿ. ಈ ಗುಡಿ ಪೂರ್ತಿಯಾಗಿ ಗುಡ್ಡದ ಮೇಲೆ ಐತಿ. ಇಲ್ಲಂದ್ರೆ 100 ಮೇಲೆ ಸ್ಟೆಪ್ಸ್ ಅದಾವ. ಆಮೇಲೆ ಈ ಗುಡಿ ಅಂತೂ ಎಲ್ಲ ಕಲ್ಲಿನಿಂದನೇ ಕಟ್ಟಿದಾರ. ದಿನ ಗುಡಿಗೆ ಹೋದ್ವಿ. ಆಮೇಲೆ ದೇವ್ರಿಗೆ ಅಂತೇಳಿ ಹೂವು ಕಾಯಿ ಕಪ್ರ ತೊಗೊಂಡ್ವಿ. ಆಮೇಲೆ ಮೇಲೆ ಏರಿ ಹೋಗ್ಬೇಕಾದ್ರೆ ಸಾಕಾಯಿತು. 100ಕ್ಕಿಂತ ಹೆಚ್ಚು ಇದ್ದಿದ್ದ ಸ್ಟೆಪ್ಸ್ ಒಮ್ಮೆ ಸಡನ್ಲಿ ಏರ್ಬೇಕಂದ್ರೆ ಕಾಲು ನೋಸ್ಬಿಡ್ತಾವೆ. ಹಾಗಾಗಿ ಸ್ವಲ್ಪ ಹೋಗೋದು, ಸ್ವಲ್ಪ ಕುಂಡ್ರೋದು, ಸ್ವಲ್ಪ ಹೋಗೋದು, ಹಿಂಗೆ ಮಾಡಿ ಮೇಲೆ ಏರ್ತೀವಿ. ನೋಡಿರಿ, ಗುಡಿ ಮ್ಯಾಗಿಂದ ಎಲ್ಲ ವ್ಯೂ, ಇದು ತೆಳಗಿಂದ ವ್ಯೂ. ಸ್ಟಾರ್ಟಿಂಗ ನಮ್ಮ ದರ್ಶನ ಆಗೋದು ವಿಠ್ಠಲ್ ದೇವ್ರದು. ಇದು ಮೊದಲು ನಾವು ಬರ್ತಿದ್ವಿ ಅವಾಗ ಇರೋಕ್ಕೆಲ್ಲ ಈಗ ಸ್ಥಾಪನೆ ಮಾಡಿದಾರು. ಆಮೇಲೆ ಎಂಟ್ರೆನ್ಸ್ಗೆ ಗಣಪತಿ ಮೂರ್ತಿ ಇಟ್ಟಿದ್ದಾರೆ. ಆಮೇಲೆ ಇದು ದೇವಸ್ಥಾನದ ಮೂರ್ತಿ. ಆಮೇಲೆ ನಮ್ಮ ನೆಕ್ಸ್ಟ್ ದೇವ್ರಂದರೆ ಶ್ರೀಕೃಷ್ಣದ. ಆಮೇಲೆ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಪ್ರವೇಶ ದ್ವಾರ ನಮ್ಮ ಸಿದ್ದೇಶ್ವರ ದೇವ್ರದ್ದು. ಅಲ್ಲೂ ಯಾರು ಭಕ್ತರು ಬರ್ತಾರೆ ಅವ್ರದ್ದೆಲ್ಲ ಪೂಜೆ ಮಾಡಿ ಧೂಪಾರತಿ ಎಲ್ಲ ಬೆಳಗ್ಗೆ ಮಂಗಳಾರತಿ ಮಾಡ್ತಾಯಿದ್ರು. ನಮಗೂ ಚಲೋತಂಗೆ ದೇವ್ರ ದರ್ಶನ ಎಲ್ಲ ಆಯಿತು. ಪೂಜೆ ಎಷ್ಟು ಚಲೋತಂಗೆ ಮಾಡಿದ್ದಾರೆ ನೋಡ್ರಿ. ಹೊರಗಡೆ ಬಂದ ಕೂಡಲೇ ಪಾರ್ವತಿ, ಪರಮೇಶ್ವರ, ಗಣಪತಿ, ಕಾರ್ತಿಕೆ, ನಂದಿ ಇದೆಲ್ಲ ದೇವ್ರ ಮೂರ್ತಿ ಎಷ್ಟು ಚಂದ ಕುಣಿಸಿದಾರೋ. ಇದು ಗುಡಿ ಹೊರಗನ ಎಷ್ಟು ಚಂದ ಡೆಕೋರೇಷನ್ ಮಾಡಿದ್ದಾರೆ ನೋಡ್ರಿ. ಆಮೇಲೆ ಗುಡಿ ದರ್ಶನ ಆಗ್ಬೇಕಾದ ತೆಳಗಿಳಿದು ಬಂದ ಕೂಡಲೇ ನಮ್ಮ ಶನಿ ದೇವ್ರದ ದರ್ಶನ ಆಗ್ತದೆ. ಆಮೇಲೆ ಇದು ನೋಡ್ರಿ, ಮ್ಯಾಗಿಂದ ತೆಳಗಡೆ ಹೋಗ್ಬೇಕಾದ್ರೆ ಇಷ್ಟು ಸ್ಟೆಪ್ಸ್ ಅದಾವ. ಆಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ಬಳಿಕ ಒಂದು ಪಾರ್ಸಲ್ ಬಂದಿತ್ತು. ಸಿಂಕ್ ಚಾವಿಗೆ ಇದು ಒಂದು ಹೊಸ ಟೈಪ್ ಚಾವಿ ತರಿಸಿದ್ನಿ. ಇದು ನಿಮಗೆ ಬೇಕಾಗಿತ್ತಂದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋದಾಗ ಪೂರ್ತಿಯಾಗಿ ಅದ್ರ ಬದಲು ಡೀಟೇಲ್ಸ್ ಕೊಡ್ತೀನಿ. ನಾ ಮೊದಲು ಗುಡಿಗೆ ಹೋಗೋಕ್ಕಿಂತ ಮೊದಲನ ಕಪ್ಲಿಗೆ ಹೋದೆ. ಮಿಕ್ಸಿ ಒಳಗೆ ಸ್ವಲ್ಪ ಸಣ್ಣ ಮಾಡ್ಕೊಂಡು ನೆನೆ ಇಟ್ಟು ಕುಕ್ಕರ್ನಾಗ ಒಂದು 5-6 ಸೀಟಿ ಮಾಡ್ಕೊಂಡು ಕುದಿಸಿ ಇಟ್ಕೊಂಡಿದ್ನಿ. ಇವತ್ತು ಅಮಾವಾಸ್ಯೆ ಅಲ್ಲ, ಮನೆ ಕೆಲಸ ಜಾಸ್ತಿ ಇರ್ತಾವೆ. ಹೀಗಾಗಿ ರೆಸಿಪಿ ಸ್ವಲ್ಪ ಸಿಂಪಲ್ ಇಟ್ಕೊಂಡು ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಇಡ್ತೀನಿ. ಮನೆ ಕೆಲಸ ಯಾವಾಗೂ ಜಾಸ್ತಿ ಇದ್ದಾಗ ನಾನು ಲೈಟಾಗಿ ರೆಸಿಪಿ ಮಾಡ್ಕೋತೀನಿ. ಯಾಕಂದರೆ ಮಾಡೋರು ನಾವು ಒಬ್ಬರೇ ಅಲ್ಲ. ಅಡುಗೆ ಮನೆ ಕೆಲಸ ಭಾಳ ಆಗುತ್ತೆ, ನಾವು ಬೇಸರ ಮಾಡ್ಕೋಬಾರ್ದು ಅಂತೇಳಿ ಸ್ವಲ್ಪ ಯಾವುದೇ ಒಂದ್ರಾಗ ನಾವು ಲೈಟ್ ಇಟ್ಕೊಂಡ್ರೆ ನಮ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಜಾಸ್ತಿ ಕೆಲಸ ಮಾಡಿ ಬೇಸರನೂ ಆಗೋದಿಲ್ಲ. ಆಮೇಲೆ ಹೇಳಿದ್ನೆಲ್ಲ ಕಪ್ಲಿಗೆ ಓದಿ ಕುಕ್ಕರ್ನಾಗ ಕುಚ್ಕೊಂಡಿದ್ನಿ. ಅದ್ರಾಗ ಬಂದ ಬಳಿಕ ಚಲೋ ಇದ್ದಿದ್ದ ಬೆಲ್ಲ, ಕೆಮಿಕಲ್ ಇಲ್ಲದ ಬೆಲ್ಲ ಯೂಸ್ ಮಾಡಿ ಅದ್ರಾಗ ಮಿಕ್ಸ್ ಮಾಡ್ಕೊಂಡಿದ್ನಿ. ಎಲ್ಲ ಹಾಕಿ ಚಲೋತಂಗೆ ಮಿಕ್ಸ್ ಮಾಡ್ಕೊಂಡು ಅದ್ರಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು. ಆಮೇಲೆ ಚಲೋತಂಗೆ ಕುದಿಸ್ಕೊಂಡು ತೆಗೆದು. ಸ್ವೀಟ್ ಅಂದರೆ ಡ್ರೈ ಫ್ರೂಟ್ಸ್ ಬೇಕೇ ಬೇಕಲ್ಲ, ಹೀಗಾಗಿ ಈ ಡ್ರೈ ಫ್ರೂಟ್ಸ್ ಕಟ್ಟರ್ ನಾನು ತರಿಸ್ಕೊಂಡಿದ್ನಿ. ನನಗೆ ಪ್ರತಿ ಸಲ ಏನೋ ಸ್ವೀಟ್ ಮಾಡಿದಾಗ ಭಾಳ ಅಂದ್ರೆ ಭಾಳ ಯೂಸ್ ಆಕತಿ. ಆಮೇಲೆ ನಮ್ಮ ಕೆಲ್ಸಕ್ಕೂ ಸ್ವಲ್ಪ ಹೆಲ್ಪ್ ಆಕತಿ. ನಿಮಗೂ ಬೇಕಂದ್ರೆ ಹೇಳ್ರಿ, ಲಿಂಕ್ ಕೊಡ್ತೀನಿ. ನಾನು ತರಿಸಿ ಭಾಳ ದಿನ ಆಯಿತು, ಚಲೋ ಬಂದದ. ಕೆಲವೊಂದು ಪ್ರಾಡಕ್ಟ್ ತಂದು ಕೂಡಲೇ ಚಲೋ ಇರ್ತಾವೆ, ಆಮೇಲೆ ಚಲೋ ಬರೋದಿಲ್ಲ. ಬಟ್ ಇದು ಭಾಳ ಚಲೋ ಅದ. ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ತುಪ್ಪ ಒಳಗೆ ಚಲೋತಂಗೆ ಕೆಂಪೂರ್ಣ ಆಗುವಂಗೆ ಹುರ್ಕೊಳ್ಳೋದು. ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ಅದ್ರೊಳಗೆ ಸ್ವಲ್ಪ ಕಸ್ಕಸ್ ಹಾಕಿ ಫ್ರೈ ಮಾಡ್ಕೊಳ್ರಿ. ಆಮೇಲೆ ನಾನು ಕುಕ್ಕರ್ದಾಗ ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಹುಗ್ಗಿ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ನಿ. ಆಮೇಲೆ ಭಾಳ ಜನ ಹುಗ್ಗಿ ಒಳಗೆ ಖವಾ ಹಾಕೋತೀವಿ. ಖವಾ ಬದಲಿ ಫುಲ್ ಕ್ರೀಮ್ ಹಾಲು ಹಾಕ್ಕೊಳ್ರಿ. ಇಲ್ಲ ಪೂರ್ತಿಯಾಗಿ ಹಾಲು ಕಾಸಿದ್ದ ಕೆನೆ ಸಕಟ ಹಾಲು ಹಾಕಿದ್ರೆ ನಮ್ಮ ಹುಗ್ಗಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತಿ. ಒಂದು ಸಲ ಈ ಥರ ಮಾಡಿ ನೋಡಿರಿ. ಮಾಡೋಕ್ಕೂ ಟೈಮ್ ಭಾಳ ತೊಗೊಳಂಗಿಲ್ಲ, ಆಮೇಲೆ ಭಾಳ ರುಚಿಯಾಗಿಯೂ ಇರುತ್ತೆ. ತೊಗರಿಬೇಳೆ, ಟೊಮೆಟೊ ಹಾಕಿ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ನಿ. ಅನ್ನ ಕುಕ್ಕರ್ ಕಚ್ಚಿ ಅನ್ನನೂ ರೆಡಿ ಆಯಿತು. ಆಮೇಲೆ ಹುಗ್ಗಿ, ಅನ್ನ, ಸಾರ, ಉದ್ದಿನ ಹಪ್ಪಳ, ದೇವ್ರ ನೈವೇದ್ಯ ಹಿಡಿದು ನಾವು ಊಟ ಎಲ್ಲ ಮಾಡಿದ್ವಿ. ಕಪ್ಲಿ ಗೋಧಿ ಹುಗ್ಗಿ ನಮ್ಮ ಸೈಡ್ ಭಾಳ ಸ್ಪೆಷಲ್ಲು ಇದೆ ಮತ್ತು ಫೇಮಸ್ಸು ಇದೆ. ಪ್ರತಿಯೊಂದು ಫಂಕ್ಷನ್ ಒಳಗಂದರೆ ಹುಗ್ಗಿನ ಮಾಡೋದು. ನಿಮಗೆ ಈ ವಿಡಿಯೋ ಮತ್ತು ರೆಸಿಪಿ ಇಷ್ಟ ಆಗಿತ್ತಂದರೆ ಲೈಕ್ ಮತ್ತು ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋ ಮತ್ತು ಸಿಗೋಣ ರೀ.